ಮರೆತು ನಿರಾಶರಾಗಿದ್ದೀರಿ. ಇವತ್ತು ನಮ್ಮೂರಲ್ಲಿ 3ನೇ ವರ್ಷದ ಗಣೇಶೋತ್ಸವ. ಅತ್ತೆ, ಅಕ್ಕ, ಮಾವ ನೀವೆಲ್ಲರೂ ದಯವಿಟ್ಟು ಬರಬೇಕು. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಚಿಕ್ಕಮ್ಮ ನೀವು ಬರ್ಬೇಕು, ದೊಡ್ಡಮ್ಮ ನೀವು ಬರ್ಬೇಕು, ನೀವೆಲ್ಲ ಬರ್ಲೇಬೇಕು. ಕುಮಾರಣ್ಣ ನೀನು ಬರ್ಬೇಕು. ಇವರಗಡೆ ಗಣಪತಿ ಕೊಡಿಸ್ತಾರಂತೆ, ಬರಪ್ಪ. ಅವ ನೀವು ಬರವಾ. ಒಂದು ಸುಂದರ ಕಾರ್ಯಕ್ರಮಕ್ಕೆ ಬೆಂಕಿಲದವರು ಕೂಡ ಆಗಮಿಸ್ತಾ ಇದ್ದಾರೆ. ಇದೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಇದಪ್ಪ ನೀನು ಬರಪ್ಪ. ಮಲ್ಲ ಒಂದು ಸುಂದರ ಕಾರ್ಯಕ್ರಮಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಬನ್ನಿ. ಪ್ರವೀಣ್ ಅವರಮ್ಮ ಕೂಡ ಒಂದು ಕಾರ್ಯಕ್ರಮ ತರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಪ್ಪ ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಅವ್ವ, ನಮ್ ಮ್ಯಾನೇಜರ್ ಮದ್ವೆಗೆ ಬಂದಿದ್ದೀನಿ. ಮತ್ತೆ ಯಾವತ್ತು ನಾನು ಸೇಲ್ ಮಾಡ್ಲಿಲ್ಲ ಅಂದ್ರೆ ಬೈಯಲ್ವಂತೆ. ಹೆಸರು ದೇವಲಾಪುರ, ಆದ್ರೆ ಜನಗಳು ಕರೆಯೋದು ಜವಲಾಪುರ. ಹೊಸಲಗೆರೆ ಕರೆಯೋದು ಕಸ್ತುಗೆರೆ. ಭೀಮನಹಳ್ಳಿ ಕರೆಯೋದು ಭೀಮನಹಳ್ಳಿ. ಮದ್ದೇನಹಟ್ಟಿ ಕರೆಯೋದು ಮದ್ನಂಟಿ. ಜಿ ಬೊಮ್ಮನಹಳ್ಳಿ ಕರೆಯೋದು ಬೊಮ್ಮನಹಳ್ಳಿ. ಅಂದಂಗೆ ನಿಮ್ಮೂರ ಹೆಸರೇನು? ಜನಗಳು ಏನಂತ ಕರ್ತಾರು? ನಮ್ಮಪ್ಪ ಕಾಪಾಡೋ, ಲಕ್ಷ್ಮೀದೇವಿ ನಮ್ಮವ್ವ ಕಾಪಾಡುವ, ಒಳ್ಳೆ ಬಾಡಿಗೆ ಸಿಗ್ಲಿ ಕಣವ ಇವತ್ತು. ತಾಯಿ ನಮ್ಮವ್ವ ಮೈಕ್ಳು ತಗೊಂಡ್ ಅಂದ್ಬಿಟ್ಟು ನಾನು ಒಂದ್ ಟಿಟಿ ತಗೊಂಡ್ಬಿಟ್ಟೆ. ಅಯ್ಯೋ, EMI ಕಟ್ಟಕ್ ಆಯ್ತಲ್ಲ, ಈ ಕಡೆ ಮನೆ ಸಂಸಾರ ನೋಡ್ಕೊಳಕ್ ಆಯ್ತಾ ಇಲ್ಲ. ಅಯ್ಯೋ, ಈಗಿನ ಕಾಂಪಿಟೇಷನ್ ಅಲ್ಲಿ ನಾವು ಬದುಕಿ ಬಾಳಕಾಗದ ಟಿಟಿ ಇಟ್ಕೊಂಡು 18 ರೂಪಾಯಿ ಇರೋ ಕಿಲೋಮೀಟರ್ಗೆ 16 ರೂಪಾಯಿ 15 ರೂಪಾಯಿ ಹೊಡಿತಾ ಕೂತವ್ರೆ. ನಾನು ಅಂತಲ್ಲ ಕಣೋ, ಎಲ್ಲಾ ಡ್ರೈವರ್ಗಳಿಗೂ ಕುತ್ಕೊಂಡು ಹಣ್ಣು ಬಂದ್ಬಿಟ್ಟದೆ ಕಣೋ ಹೋಗೋತ್ತಾಗೆ. ನನ್ನ ಗಾಡಿ ಬೇರೆ ಗಾಡಿ ತರ ಕಾಣಬಾರ್ದು ಅಂದ್ಬಿಟ್ಟು ಮ್ಯಾಗ್ವಿಲ್ ಹಾಕ್ಸ್ತೆ 40,000 ಕೊಟ್ಟಿ. 1.5 ಲಕ್ಷ ಕೊಟ್ಟಿ ರೂಪಿಂಗ್ ಮಾಡಿಸ್ದೆ. ನಮ್ ಪ್ಯಾಸೆಂಜರ್ ಚೆನ್ನಾಗಿ ಕುತ್ಕೊಳ್ಳಿ ಅನ್ಬಿಟ್ಟು 20,000 ಕೊಟ್ಟಿ ಸೀಟ್ ಒಲಿಸ್ದೆ. ಇಷ್ಟೆಲ್ಲಾ ಮಾಡಿದ್ರು ಒಂದ್ ಬಾಡಿಗೆ ಸಿಗ್ತಲ್ಲ ಕಾರಣ ಹೋಗೋತ್ತಾಗೆ. ಹಿಂಗೆ ಆದ್ರೆ ನನಗೂ ನಮ್ಮ ಮನೆಯವ್ರಿಗೂ ತಣ್ಣೀರ್ ಬಟ್ಟೆನೆ ಹೊಟ್ಟೆ ಮೇಲೆ. ನನ್ ಕಂಡು ಹೊಟ್ಟೆ ಉರ್ದು ಬಿಟ್ರೆ ಒಂಚೂರು ಬುಕ್ ಮಾಡ್ಕೊಂಡ್ಬಿಡಿ, ಕೆಳಗಡೆ ನಂಬರ್ ಹಾಕಿರ್ತೀನಿ. ಏನೋ ಮಗ ಈಗ ಬರ್ತಾ ಇದೆಯೇನೋ? ಇವಾಗ ಬಂದೆ ಅಣ್ಣ. ಏನೋ ಮಗ ಈಗ ಬಂದೇನಪ್ಪ. ಚೆನ್ನಾಗಿದೆಯಲ್ಲೋ? ಚೆನ್ನಾಗಿದ್ದೀನಿ ಕಣೋ, ಈಗ ಬರ್ತಾ ಇದೀನಿ. ಅಣ್ಣ ಯಾವಾಗ ಬಂದಣ್ಣ? ಚೆನ್ನಾಗಿದೆಯಣ್ಣ ಮಗ? ಚೆನ್ನಾಗಿದ್ದೀನಿ ಕಣವ, ಈಗ ಬರ್ತಾ ಇದೀನಿ. 3 weeks later. ಅಲ್ಲ ಕಣ, ನಮ್ಮ ಜವರಣ್ಣ ವೆಂಕಟೇಶ್ ಮಗ 15 ದಿವಸದಿಂದ ಊರಲ್ಲೇ ಸೇರ್ಕೊಂಡ್ಬಿಟ್ಟವನಲ್ಲ. ಏನಾರ ಬೆಂಗಳೂರಲ್ಲಿ ಏನಾರ ಗಲ್ಗಿಲಾಟಿ ಮಾಡ್ಕೊಂಡ್ ಬಂದಿದ್ದಾನೋ? ನನಗನ್ನಿಸ್ತಾ ಇರೋ ಪ್ರಕಾರ ಯಾರೋ ಸೊರ್ಯ ಕೊಟ್ಬಿಟ್ಟಿರಂಗವ್ರೆ. ಏನೋ ಕರಿಯಣ, ವೆಂಕಟೇಶನ್ ಮಗ 15 ದಿವಸದಿಂದ ಊರಲ್ಲೇ ಉಳ್ಕೊಂಡಿದ್ದಾನಂತಲ್ಲೋ. ಏನಾರ ಮಾಡಿ ಹಿಡ್ಕೊಂಡ್ಬೋದಿದೆ ನಮ್ಮ ಬೆಂಗಳೂರಿಂದ. ಮೊದ್ಲೇ ಗೊತ್ತಿದ್ದು ಕದ ನನಗೆ, ತಲೆ ಹತ್ತಲ್ಲ ಇದು ಅಂತ. ಇವ ಅಲ್ಲ ಕಣೆ, ಜವರಣ್ಣ ವೆಂಕಟೇಶ್ವರ ಮಗ ಇದ್ನಲ್ಲ ದಿನೋಣ, ಆ ಅಣ್ಣ ಯಾಕೋ ಬೆಂಗಳೂರಿಂದ ಇಲ್ಲಿ ಬಂದ್ಬಿಟ್ಟು 15 ದಿವಸದಿಂದ ಊರಲ್ಲೇ ಅಂದೆ ಕಣೆ. ಇವ ಅದೇನೋ ಹೋಯ್ತಾನೆ ಇಲ್ವಂತೆ, ಕೆಲ್ಸದಿಂದ ತೆಗ್ದಾಕ್ಬಿಟ್ಟಿರ್ಬೇಕು ಕಣೆ. ಇವ ಕೂಸೆ ಗಂಡನ ಕಡೆಯವ್ರು ಬರ್ತಾವ್ರೆ. ವಾ ಬನ್ನಿ ಈಗ ಬಂದ್ರ್ಯಾ? ಮನೆ ಒಳ ಕೂರ್ಸಿ ಎಣ್ಣನ್ ಕರ್ ತೋರ್ಸಿ ಬಾಳೆಹಣ್ಣು ಬಿಸ್ಕೆಟ್ ತಿನ್ಸಿ ಗಂಡು ಆದ್ಮೇಲೆ ಗಂಡ ಏನ್ ಮಾಡೋದು? ಗೌರ್ಮೆಂಟ್ ಕೆಲ್ಸವ. ಸಂಬಳ ಎಷ್ಟು? ಸ್ವಂತ ಮನಿಯ. ಅಯ್ಯೋ, ಋಣ ಸಂಬಂಧ ಇದ್ರೆ ಯಾರ ತಾನೇ ತಪ್ಸಕ್ ಅದು ಬಿಡಿ. ಹೇಳ್ ಕಳಿಸ್ತೀವಿ. ಅಪ್ಪೊಪ್ಪುದ್ರೆ ಅವ್ವಪ್ಪುದ್ಲ, ಅವ್ವಪ್ಪುದ್ರೆ ಅಪ್ಪೊಪ್ಪುದ್ಲ, ಇಬ್ರೊಪ್ಪುದ್ರು ಹೆಣ್ಣೊಪ್ಪುದ್ಲ, ಹೆಣ್ಣೊಪ್ಪುದ್ರೆ ನೆಂಟ್ರೊಪ್ಪುದ್ಲ. ಈ ಪಾಯ್ತಾನೆ ಏನ್ ಮಾಡನು? ಏನ್ ಮಾಡೋಣ ಅಂತಂದ್ರೆ ಬಡವ್ರ ಗಂಡ ಎಕ್ಲಾಗಿ ಹುಟ್ಟಿ ತಪ್ಪಿಗೆ ಈ ಜನದಲ್ಲಿ ಸಿಂಗಲ್ ಆಗಿ ಸತ್ತೋಗ್ಬಿಟ್ಟು ನೆಕ್ಸ್ಟ್ ಜನದಲ್ಲಿ ಶ್ರೀಮಂತರ ಮನೇಲಿ ಹುಟ್ಬಿಡ್ತಾನೆ.